ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Bro. ಐ ಆಮ್ ಶರಣ್. ನಾವು ಫ್ರೈಡ್ ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಪ್ಲಸ್ ಇವತ್ತು ಏನೇನು ಟ್ರೇಡ್ ಮಾಡಿದ್ವಿ ಎಲ್ಲ ನೋಡೋಣ. ಒಂದು ನಿಮಿಷ ನೋಡಿ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಆಮೇಲೆ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ದೆ ನೋಡೋಣ. ಫಾಲ್ ಆಗ್ತಿದೆ ನನಗೆ ಗೊತ್ತಿದೆ, ಓಕೆ, ಮಾರ್ಕೆಟ್ ಫಾಲ್ ಆಗ್ತಿದೆ ನನಗೆ ಗೊತ್ತಿದೆ. ಬಟ್ ಇದು ನನ್ನ ವ್ಯೂ ಮಾತ್ರ. ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲಾನ್ ಮಾಡ್ತೀನಿ ನಾನು. ಓಕೆ, ಕೇಳಿಸ್ಕೊಂಡ್ರಲ್ವಾ? ಮಾರ್ಕೆಟ್ ಅನ್ನೋದು ಫಾಲ್ ಆಗ್ತಿದೆ, ಇದು ನನಗೆ ಗೊತ್ತಿದೆ. ಬಟ್ ಈ ಹೈ ಕ್ರಾಸ್ ಆದರೆ ನಾನು ಬೈಯೇ ಪ್ಲ್ಯಾನ್ ಮಾಡ್ತೀನಿ ಅಂತ. ಪ್ಲಸ್ ನನ್ನ ಲೆವೆಲ್ಲು 24,100 ನೆನ್ಪಿಟ್ಕೊಳ್ಳಿ. ಇದನ್ನೇ ಕಟ್ ಮಾಡಿ ತಮ್ಲೇನು ಹಾಕೋಣ. 24,100 ಇದು ಡ್ರಾಯಿಂಗ್. ಓಕೆ, ಈಗ ಲೈವ್ ರಿಸಲ್ಟ್ 24,100 ನೀವು ನೋಡ್ಕೋಬೋದು. ಇಲ್ಲಿ 24,100 ಅಲ್ಲೇ ಇದೆ ಲೆವೆಲ್. ಇದು ಫ್ರೈಡೇ ಮಾರ್ಕ್ ಮಾಡಿರೋದು ನಾವು. ಇದು ಹೈ ಕ್ರಾಸ್ ಆದಮೇಲೆ ಮಾರ್ಕೆಟ್ ಫಾಲ್ ಆಗ್ತಿದೆ, ಅದು ನಮಗೆ ಗೊತ್ತಿದೆ. ಬಟ್ ನಾವು ಬೈಯೇ ಮಾಡ್ತೀವಂತ ಏನಾಗಿದೆ ನೋಡಿ. ಓಕೆ, ಇದು 24,100 ಕೂಡ ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಎಷ್ಟಾದರೂ ಜೂಮ್ ಮಾಡಿ ಪರ್ಫೆಕ್ಟಾಗಿ ಅಲ್ಲಿಗೆ ಹೋಗಿ ಅಲ್ಲಿಂದ ರಿಜೆಕ್ಟ್ ಆಗಿದೆ. ಓಕೆ, ಈಗ ನಾವೇನು ಟ್ರೇಡ್ ಮಾಡಿದ್ವಿ ಅಂದರೆ ಫಸ್ಟ್ ಇಲ್ಲಿ ಬೈ ಮಾಡಿದ್ವಿ, ಇಲ್ಲಿ ಸೆಲ್ ಮಾಡಿದ್ವಿ, ಇಲ್ಲಿ ಬೈ 3 ಟ್ರೇಡ್ ಮಾಡಿದ್ವಿ, 3 ಪಾಸ್ ಆಗಿದ್ದಾವೆ. ಓಕೆ, ಇದು ಈಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ದೆ ನೋಡೋಣ. ಟೆಲಿಗ್ರಾಮ್ ಒಂದ್ಸಲ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಈಗ ಈ ಮಾರ್ಕೆಟ್ನ ನೋಡಿ. ಸಂಜೆ ಯೂಟ್ಯೂಬಲ್ಲಿ ಎಲ್ಲರೂ ಬಂದು ಇವತ್ತು ಮಾರ್ಕೆಟ್ 7 ಡೇಸಲ್ಲಿತ್ತು, ಡಿಫಿಕಲ್ಟ್ ಇತ್ತು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ದೀನಿ ನೋಡಿ. ಫ್ರೀ ಗ್ರೂಪ್ದೇ ತೋರಿಸ್ತೀನಿ ನಾನು. ಇಲ್ಲಿ ನೋಡ್ಕೊಳ್ಳಿ, ವಿಡಿಯೋ ನಿಲ್ಲಿಸ್ಬಿಟ್ಟು ಓದ್ಕೊಳ್ಳಿ ಇದನ್ನು. ವೆಯ್ಟ್ ಫಾರ್ ಅಪ್ಡೇಟ್ ಡಿಫಿಕಲ್ಟ್ ಮಾರ್ಕೆಟ್ ಅಂದರೆ ಮಾರ್ಕೆಟ್ ಇವತ್ತು ಕಷ್ಟ ಇರುತ್ತೆ, ನಾನು ಅಪ್ಡೇಟ್ ಮಾಡೋರ್ಗು ವೆಯ್ಟ್ ಮಾಡಿ ಅಂತ. ಓಕೆ, ಅದಾದಮೇಲೆ ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ ಅಪ್ಡೇಟ್ ಮಾಡಿದ್ದೀವಿ. ಇದು ಸಿ ಕಾಲ್ ಇವ್ರಿಗೂ ಕೂಡ ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ ಕೂಡ ಹೇಳಿದ್ದೀನಿ, ವೆಯ್ಟ್ ಫಾರ್ ಅಪ್ಡೇಟ್ ಡಿಫಿಕಲ್ಟ್ ಮಾರ್ಕೆಟ್ ಅಂತ. ಅದಾದಮೇಲೆ ಅಪ್ಡೇಟ್ ಮಾಡಿದ್ದೀವಿ ಕಾಲು, ಅದರಲ್ಲಿ ಪ್ರಾಫಿಟ್ಸ್ ಬಂದಿದ್ದಾವೆ. ಬಂದಿರೋ ಪ್ರಾಫಿಟ್ ಕೂಡ ನೋಡ್ಕೋಬೋದು ನೀವು ಇಲ್ಲಿ. ಆಲ್ಮೋಸ್ಟ್ ನೀವು ತಮ್ಲೇನ್ ನೋಡಿದ್ರಲ್ಲ, 53,053 ಪ್ರಾಫಿಟ್ ಇಲ್ಲಿದೆ ನೋಡಿ. ಓಕೆ, ಅಂದರೆ ಮಾರ್ಕೆಟ್ ಮುಗಿದ ಮೇಲೆ ಬಂದು ಹೇಳ್ತಾ ಇಲ್ಲ, ಬಿಫೋರ್ ಮಾರ್ಕೆಟೇ ಹೇಳ್ತಾ ಇರೋದು. ಬಿಫೋರ್ ಮಾರ್ಕೆಟ್ ಡಿಫಿಕಲ್ಟ್ ಅಂತ ಹೇಳಿದ್ದೆ. ಇವಾಗ ಮಾರ್ಕೆಟ್ ನೋಡಿ ಹೆಂಗಿದೆ, ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ, ಅನಾಲಿಸಿಸ್ ಹೆಂಗೆ ವರ್ಕ್ ಆಗಿದೆ ನೋಡಿ. ಓಕೆ, ಅದರಲ್ಲಿ ಬಂದಿರೋ ಪ್ರಾಫಿಟ್ 53,000 ಕಾಣ್ತಿದೆಯಲ್ಲ. ಆಮೇಲೆ ಅದು ಪೇಪರ್ ಟ್ರೇಡ್ ಅಂದ್ಕೊಳ್ಳಿರ, ರಿಯಲ್ ಟ್ರೇಡ್. ಓಕೆ, ಈಗ ನಾಳೆ ಏನು ಮಾಡಬೇಕು? ನಾಳೆ ಎಕ್ಸ್ಪೈರಿ ಇರುತ್ತೆ, ರೆಸಿಸ್ಟೆನ್ಸ್ ಇಲ್ಲಿಗಿರುತ್ತೆ ಅಷ್ಟೇ. ಇದು ಇಲ್ಲಿಗೆ ಬರುತ್ತೆ. ಇದು ನೋಡ್ಕೊಳ್ಳಿ, ನಾಳೆ ಎಕ್ಸ್ಪೈರಿ ಇರುತ್ತೆ ನಿಫ್ಟಿ. ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಅದರ ಹೈ ಕ್ರಾಸ್ ಆಗುವಾಗ OTM ಬೈ ಮಾಡ್ಕೋಬೋದು. ಈ ರೆಸಿಸ್ಟೆನ್ಸ್ವರೆಗೂ 0 to ಹೀರೋ ಪ್ಲ್ಯಾನ್ ಮಾಡ್ಕೋಬೋದು. ಓಕೆ, ಆರ್ ಇದ್ರ ಲೋ ಬ್ರೇಕ್ ಆಗಿದೆ ಅಂದರೆ OTM ಬೈ ಮಾಡ್ಕೋಬೋದು. ಸೆಲ್ ಸೈಡ್ ಸಪೋರ್ಟ್ವರೆಗೂ 0 to ಹೀರೋ ಪ್ಲ್ಯಾನ್ ಮಾಡ್ಕೋಬೋದು. ಇದ್ರ ಒಳಗಡೆ ಟ್ರೇಡ್ ಮಾಡಲ್ಲ ನೀವು. OTM ಬೈ ಮಾಡಬೇಕಂದ್ರೆ ಮಾರ್ಕೆಟ್ ಇದ್ರ ಒಳಗಡೆ ಓಪನ್ ಆಗಿ ಅಪ್ ಸೈಡ್ ಆಗಲಿ ಡೌನ್ ಸೈಡ್ ಆಗಲಿ ಬ್ರೇಕ್ ಕೊಡಬೇಕು. ಓಕೆ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆದರೆ ಆಗಲ್ಲ, ಫ್ಲಾಟ್ ಓಪನ್ ಆಗಿ ಇದ್ರ ಮೇಲೆ ಕೊಡಬೇಕು. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ, ಸೇಮ್ ಅಲ್ಲೇ ಇದೆ. ಬ್ಯಾಂಕ್ ನಿಫ್ಟಿ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು, ಆರ್ ಮಾರ್ಕೆಟ್ ಮೇಲೆ ಹೋದ್ರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಡ್ಯುಯಲ್ ವ್ಯೂ ಇದು. ರೀಟ್ರೆಸ್ ಆದಮೇಲೆ ಸೆಲ್ಲಿಂಗ್, ಆರ್ ಕರೆಕ್ಷನ್ ಬಂದಮೇಲೆ ಬೈಯಿಂಗ್. ಇದು ಡ್ಯುಯಲ್ ವ್ಯೂವಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಿಫ್ಟಿ ಕೂಡ ಸೇಮ್ ಡ್ಯುಯಲ್ ವ್ಯೂವೇ, ಬಟ್ ರೆಸಿಸ್ಟೆನ್ಸು ಬ್ರೇಕ್ ಆಗೋದು ಇಂಪಾರ್ಟೆಂಟ್. ಇದು ಬ್ರೇಕ್ ಆದರೆ ಬೈಯಿಂಗ್ ಸೈಡ್, ಇದು ಬ್ರೇಕ್ ಆದರೆ ಸೆಲ್ಲಿಂಗ್ ಸೈಡ್. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನೋಡ್ಕೊಳ್ಳಿ, ಅನಾಲಿಸಿಸ್ ಲೆವೆಲ್ಸ್ ಏನಾದರೂ ನಿಮ್ಗೆ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ, ಆಫ್ಲೈನ್ ಆನ್ಲೈನ್ ಎಲ್ಲ. ಓಕೆ,
ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟ್ ಎಜುಕೇಷನಲ್ ಪರ್ಪಸ್, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಮ ಅನಾಲಿಸಿಸ್ನ ಫಾಲೋ ಮಾಡಿ ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್, ರೈಟ್. ಇದು ನಿಫ್ಟಿ ಈ ಲೆವೆಲ್ ಇಲ್ಲ, ಈ ಲೆವೆಲ್ ಅನ್ನೋದು ರೆಸಿಸ್ಟೆನ್ಸ್ಗೆ ಹೋಗಬೇಕು, ಇಲ್ಲಿಗೆ ಹೋಗ್ಬೇಕಿದು. ಇದು ರೆಸಿಸ್ಟೆನ್ಸ್, ಇದು ಲೆವೆಲ್ಸ್ ನಾಳೆ ನಿಫ್ಟಿದು. ಇದೊಂದು ಝೋನ್, ಇದೊಂದು ಝೋನ್. ಓಕೆ, ಇದು ಝೋನ್ 1, ಇದು ಝೋನ್ 2. ಇದ್ರ ಮೇಲೆ ಬ್ರೇಕ್ ಆದರೆ ಸಿ ಕಡೆ 0 ಟು ಹೀರೋ, ಇದ್ರ ಲೋ ಬ್ರೇಕ್ ಆದರೆ ಪಿ ಕಡೆ 0 ಟು ಹೀರೋ ಪ್ಲ್ಯಾನ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.